ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಟೈಲ್ ಸ್ಕರ್ಟಿಂಗ್ ವರ್ಕ್ ಯಾವ ರೀತಿ ಮಾಡಿಸ್ತೀವಿ ಅನ್ನೋದನ್ನು ತೋರಿಸ್ತೀನಿ. ಥಿಕ್ನೆಸ್ ಬಂದು ಸಿರಾಮಿಕ್ ಆದರೆ 9 to 10 mm, ಹಾಗೆ ವೆಟ್ರಿಫೈಡ್ ಆದರೆ 8 to 12 mm, ಮತ್ತು ಸ್ಟ್ಯಾಂಡರ್ಡ್ ಅಂದರೆ 9 to 12 mm ಥಿಕ್ನೆಸ್ನ ಬಳಸ್ತೀವಿ. ಫ್ಲೋರಿಂಗ್ ಆ್ಯಂಡ್ ಸ್ಕರ್ಟಿಂಗ್ ಎರಡೂ ಕೂಡ ಯಾವಾಗಲೂ ಮ್ಯಾಚಿಂಗಲ್ಲಿ ಇರಬೇಕಾಗತ್ತೆ, ಈವನ್ ಕಲರ್ ಕೂಡ. ಫ್ಲೋರಿಂಗ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿ ನಂತರನೇ ಆ್ಯಕ್ಚುಲಿ ಟೈಲ್ ಸ್ಕರ್ಟಿಂಗ್ ವರ್ಕ್ನ ಮುಗಿಸ್ಕೋಬೇಕು. ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ರಾಪ್ ಸಿಮೆಂಟ್ನ ಈ ರೀತಿ ವಾಟರ್ ಜೊತೆ ಮಿಕ್ಸ್ ಮಾಡಿಕೊಂಡು ತುಂಬ ಚೆನ್ನಾಗಿರುವಂತಹ ಚಾಕ್ಲೇಟ್ ರೀತಿ ಬರುವಂತಹ ಪೇಸ್ಟ್ನ ರೆಡಿ ಮಾಡ್ಕೋತಾರೆ. ನಂತರ ಈ ರೀತಿ ಯಾವುದೇ ಮಿಸ್ಟೇಕ್ ಇಲ್ಲದೇ ಸೇಮ್ ಕನ್ಸಿಸ್ಟೆನ್ಸಿಲಿ ಅದನ್ನು ಅಪ್ಲೈ ಮಾಡ್ತಾ ಇರೋದು ನೀವು ನೋಡ್ತಿರ್ಬೋದು. ಈ ರೀತಿ ನೀಟಾಗಿ ಅಪ್ಲೈ ಮಾಡಿ ಈ ಒಂದು ಸ್ಕರ್ಟಿಂಗ್ ಪ್ರೊಸೀಜರ್ಸ್ನ ಫಾಲೋ ಮಾಡೋದ್ರಿಂದ ಫ್ಯೂಚರಲ್ಲಿ ಯಾವುದೇ ಥರ ಡ್ಯಾಮೇಜ್, ಕ್ರ್ಯಾಕ್ ಅಥವಾ ಯಾವುದೇ ಥರ ಅಂದರೆ ಒಂದು ಪ್ರಾಬ್ಲಮೇ ಬರಲ್ಲ. ತುಂಬ ಸ್ಟ್ರೆಂತ್ ಹಾಗೆ ಸ್ಟೆಬಿಲಿಟಿನೂ ಕೂಡ ಕೊಡುತ್ತೆ. ಈ ಟೈಲ್ಸ್ ಸ್ಕರ್ಟಿಂಗು ಅತಿ ಮುಖ್ಯ, ಯಾಕಂದರೆ ನೋಡಿ ಎಂಡಿಂಗಲ್ಲಿ ಟೈಲ್ಸ್ ಅಲ್ಲಿ ಗ್ಯಾಪ್ ಕಾಣಿಸುತ್ತಲ್ವ, ಅದನ್ನೆಲ್ಲ ಕವರಿಂಗ್ ಮಾಡಿ ನಿಮ್ಮ ಒಂದು ಫ್ಲೋರಿಂಗಿಗೆ ಲುಕ್ ಕೊಡುತ್ತೆ, ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಹಾಗೆ ಸ್ಟ್ರೆಂತು, ಸ್ಟೆಬಿಲಿಟಿ, ಪ್ರೊಟೆಕ್ಷನ್ ಕೂಡ. ವಾಲ್ ಇನ್ಸೈಡ್ ಏನಾದರೂ ವೈರ್ಗಳು ಹೋಗಿದ್ರೆ ಅದನ್ನು ಪ್ರೊಟೆಕ್ಟ್ ಮಾಡುತ್ತೆ. ಮತ್ತು ಕ್ಲೀನಿಂಗ್ ಟೈಮಲ್ಲಿ ಆಗುವಂತಹ ವಾಟರ್ ಮಾಯಿಶ್ಚರ್ನೆಲ್ಲ ಅಲ್ಲಿ ವಾಲ್ಗೆ ಹೋಗದೇ ಇರೋ ರೀತಿ ಅವಾಯ್ಡ್ ಮಾಡ್ಬೋದು. ಸೊ ಈ ರೀತಿ ಪ್ರೊಟೆಕ್ಷನ್ಗೆ ಹಾಗೆ ಫ್ಲೋರಿಂಗ್ ತುಂಬ ಚೆನ್ನಾಗಿ ಕಾಣಿಸೋದಕ್ಕೆ ಈ ಒಂದು ಸ್ಕರ್ಟಿಂಗ್ನ ಮಾಡಿಸ್ಕೊಳ್ಳೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್, ಬಾಯ್ ಬಾಯ್.